ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ನಮಸ್ತೆ, ವೆಲ್ಕಮ್ ಟು ಸುಮನ್ ಟಿವಿ ವೀಕ್ಷಕರೇ. ಇಬ್ಬರ ಮಕ್ಕಳ ತಾಯಿಯನ್ನ ಕೊಂದ ಪರೋಡಿಗಳು, ಅನಾಥವಾದ ಅವಳಿ ಜವಳಿ ಮಕ್ಕಳು. ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದ ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಯುಕೆಪಿ ಕ್ಯಾಂಪ್ ಆವರಣದಲ್ಲಿ ನಡೆದಿರುವ ಘಟನೆ ಮನಕಲಕುವಂತಾಗಿದೆ. 1 ವರ್ಷದ ಅವಳಿ ಜವಳಿ ಮಕ್ಕಳ ತಾಯಿಯನ್ನ ಕೊಂದಿರೋ ಅಮಾನವೀಯ ಘಟನೆ ಇದು ನೋಡಿ ಸ್ನೇಹಿತರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಮೃತಪಟ್ಟ ದುರ್ದೈವಿ 26 ವರ್ಷದ ಪೂಜಾ. ಸಂಜೆ 4 ಗಂಟೆ ಸಮಯದಲ್ಲಿ ಚಪ್ಪಲಿ ಖರೀದಿ ಮಾಡಲು ಅಂತ ಕ್ಯಾಂಪಸ್ ಕಡೆಯಿಂದ ಹೊರಗೆ ಬಂದ ಪೂಜಾ ಅವರನ್ನ ಫಾಲೋ ಮಾಡಿದ ಅವರು ಒಂಟಿ ಮಹಿಳೆಯನ್ನ ಗಮನಿಸಿದ ಪರೋಡಿಗಳು ಒಬ್ಬಳೇ ಇರೋದನ್ನ ಗಮನಿಸಿ ಮಹಿಳೆಯ ಕೊರಳಿಗೆ ವೇಲ್ನಿಂದ ಸುತ್ತಿ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ. ಗೃಹಿಣಿ ಪೂಜಾಳನ್ನ ಕೊಲೆ ಮಾಡಲು ಏನು ಕಾರಣ ಅನ್ನೋದು ನಿಖರವಾಗಿ ತಿಳಿದು ಬಂದಿಲ್ಲ. ಆದರೆ ಮಹಿಳೆಯ ಕೊಲೆಯ ಬಗ್ಗೆ ಪೊಲೀಸರ ತನಿಖೆಯಿಂದ ಮಾತ್ರ ಸತ್ಯಾಸತ್ಯತೆ ತಿಳಿಬೇಕಿದೆ. ಮುಖ್ಯವಾಗಿ ಒಂದಂತೂ ಸತ್ಯ, ಅವಳಿ ಜವಳಿ ಮಕ್ಕಳಿಗೆ ತಾಯಿ ಇಲ್ಲದ ಹಾಗೆ ಕೃತ್ಯ ಮಾಡಿರುವ ಪರೋಡಿಗಳನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಿ ಅನಾಥ ಮಕ್ಕಳಿಗೆ ನ್ಯಾಯ ಸಿಗುವಂತೆ ಜನಸಾಮಾನ್ಯರು ಒತ್ತಾಯಿಸುತ್ತಿದ್ದಾರೆ. ಊರಾಗ ಹೋಗ್ಬರ್ತೀನಂತ ಹೋಗಳಮ್ಮ, ನಾಳೆ ಊರಿಗೆ ಹೋಗ್ತೀನಿ, ಸ್ವಲ್ಪ ಸಾಮಾನು ತಂದ್ಕಂತೀನಂತ ಹೋಗಳಮ್ಮ. ಅವ್ರಪ್ಪ ಬರೋದು ಲೇಟ್ ಆಗುತ್ತೆ ಅಂತ ಹೋಗಳ, ಅಷ್ಟು ಕೊಟ್ಟು ಏನು ಕೊಡ್ತಿಲ್ರಿ ನಮಗೆ. ಮನ್ಯಾಗ ಅವ್ರಪ್ಪ ಕೂಡ ಇಲ್ರಿ, ಕೆಲ್ಸಕ್ಕೆ ಹೋಗ್ಬಿಟ್ಟಾನ. ನನಗೆ ಅಮ್ಮ ಏನಾಗ ಅಸ್ಲತ್ತೇಳ್ರಮ್ಮ. ಎಷ್ಟು ಗಂಟೆಗೆ ಆಗೈತ್ರಿ ಇದು? 5 ಗಂಟೆ ಆಗತ್ತೆ, 15 ನಿಮಿಷ ಕಡಿಮೆ. ಅವಾಗ ಜಲ್ದಿ ಬರ್ತೀವಿ, ನಮ್ಮ ಹುಡುಗರು ಇದಾರೆಲ್ಲ ಹೋಗಿ. ಎಫ್ಐಆರ್ ಮಾಡಿದಿರಲ್ಲ? ಮಾಡ್ಯಾರಂತ. ಎಷ್ಟು ಗಂಟೆಗೆ ಮಾಡ್ಕೊಂತಾರೆ? ಏನೋ ರೀ, ನಮ್ಗೆ 7 ಗಂಟೆ ತನಕ ಗೊತ್ತಾಗಿಲ್ರಿ ನನಗೆ. ಮತ್ತೆ ಯಾರ ಮೇಲಾದ್ರೂ ವ್ಯಕ್ತಿಗಳ ಮೇಲೆ ಸಂಶಯ ಐತಿ ನಿಮ್ಗೆ? ಮಕ್ಕಳಿಗೆ ತಾಯಿ ಇಲ್ಲದಂತೆ ನೋವುಂಟು ಮಾಡಿರುವ ಪರೋಡಿ ಪಾಪಿಗಳು ಯಾವ ರೀತಿಯಲ್ಲಿ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಒಳಪಡುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಿದೆ. ಮೃತಳ ತಂದೆ ರಾಮಕೃಷ್ಣ ಮಾತನಾಡಿ, ನನ್ನ ಮಗಳನ್ನ ಅತಿ ಕಿರಾತಕವಾಗಿ ಸಾಯಿಸಿರುವವರಂತೂ ಇದೇ ಹುಣಸಗಿ ಪಟ್ಟಣದ ಅಂಬರೀಶ್ ಚಂದ್ರಶೇಖರ್ ಶೆಟ್ಟಿ. ಅವರ ಮೇಲೆ ಅನುಮಾನ ಇದೆ ಅಂತ ಹುಣಸಗಿ ಪೊಲೀಸ್ ಠಾಣೆಯಲ್ಲಿ ಲಿಖಿತ ದೂರು ಕೊಟ್ಟಿದ್ದಾರೆ. 6 ಗಂಟೆ 4:45 ಹೋಗ್ಯಾರಲ್ಲಿಂತ. ಒಳ್ಳೆ ಫೋನ್ ಹಚ್ಚಿದ್ರೆ 5:30 ಫೋನ್ ಹಚ್ಚಿದ್ರೆ ಫೋನ್ ಎತ್ತಲ್ಲ, ಅರ್ಧ ತಾಸಿನ ಬರ್ತಂತಂದಳ, ಬರಲಿಲ್ಲ. ಫೋನ್ ಹಾಕಿ ಒಳ್ಳೆ ಕಾಣಲಿಲ್ಲ. ಮತ್ತು 7ಕ್ಕೆ PS ಸಾಬ್ ಫೋನ್ ಹಚ್ಚಿ PS ಸಾಬ್ ಹಚ್ಚಿಂದ ಯಾವ 20-30 ಕಾಲ ಆಗಿಂದ PS ಸಾಬ್ ಮಾತಾಡ್ಯಾನ. ನಾ PS ಸಾಬ್ ಮಾತಾಡಕತ್ತೀನಿ, ಯಾರು ನೀವಂತ ಕೇಳಿದ. ನಮ್ಮ ಮಗಳು ಫೋನ್ ಅದ ಅಂತಂದೀನಿ. ಅಂದಿಂದ ಅವಾಗ ನಾ PS ಸಾಬ್ ಮಾತಾಡಕತ್ತೀನಿ. ಮಾಡ್ಯಾರ. ಯಾರ ಮೇಲೆ ಸಂಶಯ ಏನಾದ್ರೂ ಆದ್ರಿ? ಸಮಸ್ಯೆ ಯಾರ ಮೇಲೆ ನ್ಯಾಯ ಏನು ಮಾಡಿಸ್ತೋ ನೀವೇ ಮಾಡಿಸ್ಬೇಕು. ಪ್ರಕರಣವನ್ನು ದಾಖಲಿಸಿದ ಹುಣಸಗಿ ಪೊಲೀಸರು ಕೊಲೆ ನಡೆದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಹುಣಸಗಿ ಪೊಲೀಸರು ಯಾವ ಕಾರಣಕ್ಕೆ ಕೊಲೆ ನಡೆದಿದೆ ಅಂತ ತನಿಖೆಯನ್ನು ಮುಂದುವರೆಸಿದ್ದಾರೆ. ಹನುಮಂತ ದೋರೆ, ಹುಣಸಗಿ, ಸುಮನ್ ಟಿವಿ.